ನಾನಿವಾಗ ಅಮೆಝಾನ್ ರೈನ್ ಫಾರೆಸ್ಟ್ ಅಲ್ಲಿ ಇದ್ದೀನಿ. ಯಾರಿಗಾರ ಲವ್ ಪೋಷನ್ ಬೇಕು ನೋಡಿ, ಕೆಲಸ ಸಿಗ್ಬೇಕಾ ಅಥವಾ ಹುಡುಗ ಬರ್ಬೇಕಾ, ಈ ಲವ್ ಪೋಷನ್ ಹೆಚ್ಚಿಬಿಟ್ರೆ ಅವರಿಂದ ಹಿಂದೆ ಬರ್ಬಿಡ್ತಾರಂತೆ. ಲವ್ ಪೋಷನ್ ಓಕೆ, ಲವ್ ಪೋಷನ್ ಅಂತೆ. ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ, ಇದು ನಾವೇನಿದೆ ನೋಡ್ತಾ ಇರೋ ನ್ಯಾಚುರಲ್ ಮೆಡಿಸಿನ್ ಪ್ರಾಪರ್ಟೀಸ್, ಕ್ಯಾನ್ಸರ್ ಆಗಿರ್ಬೋದು, ಅಲ್ಸರ್ಸ್ ಆಗಿರ್ಬೋದು, ಅಥವಾ ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು, ಹೊಟ್ಟೆದು ಏನೇ ನೋವಿದ್ರು ಕೂಡ ಇಲ್ಲಿರೋ ಒಂದು ಐಟಮ್ ತಗೊಂಡ್ಬಿಟ್ರೆ ಹೋಗ್ಬಿಡ್ತಂತೆ. ಜೊತೆಗೆ ಇದು ತಲೆ ಕೂದಲು ಬರೋಕ್ಕೆ ಎಷ್ಟು ರೂಟ್ಸ್ ಹಾಕಿದ್ದಾರೆ ನೋಡಿ. ಆ್ಯಕ್ಚುಲಿ ನಾವು ಅನ್ಕೋತೀವಿ ಇಂಗ್ಲೀಷ್ ಮೆಡಿಸನ್ ಮಾತ್ರ ಅಂತ, ಇಲ್ಲಿನ ಜನ ಇದನ್ನೇ ಯೂಸ್ ಮಾಡೋದು. ಎಲ್ಲೆಲ್ಲಿಂದ ಬರ್ತಾರೆ ಇದನ್ನು ತೊಗೊಂಡೋಗೋಕ್ಕೆ ಲೀಗಲ್ ಆಗೇನೆ. ಇದು ಬಂದು ತಲೆನೋವಿಗೆ ಅಂತೆ. ಸೊ ಏನಪ್ಪ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಇದು ಶಾಮಾನ್ ಮಾರ್ಕೆಟ್, ಅಂದರೆ ಮಾಟ ಮಂತ್ರ ಮಾಡೋ ಮಾರ್ಕೆಟ್. ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಮೊಸಳೆನ ತಲೆನ ಕಟ್ ಮಾಡಿ ಓಪನ್ ಮಾಡಿಟ್ರೆ ಇದನ್ನು ಗ್ರಾಹಕರನ್ನ ಅಟ್ರಾಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಬಿದಿರುಗಳು, ಸೊಪ್ಪುಗಳೆಲ್ಲ ನೋಡ್ತಾ ಇರೋದು ನಮಗೆ ಮೆಡಿಸನ್ ಪ್ರಾಪರ್ಟೀಸ್ ಮತ್ತೆ ಮಾಟ ಮಂತ್ರದ ಪ್ರಾಪರ್ಟೀಸ್. ಇವೆಲ್ಲ ಹೆಂಗಿದೆ ನೋಡಿ, ಇದು ಒಂದೇ ಅಲ್ಲ, ಭಯಾಗ್ರಹದಿಂದ ಹಿಡ್ದಾಗ್ಲಿ ಪುರುಷ ವಶೀಕರಣ, ಮದುವೆ ವಶೀಕರಣ, ಕೆಲಸ ಸಿಗಬೇಕು. ನಮ್ಮಲ್ಲಿ ಇವಾಗ ಇವ್ರು ಮಾಡ್ತಾರೆ ಗೊತ್ತಾ, ಏನಪ್ಪ, ಎಷ್ಟೊಂದು ಜನ ಪುರುಷ ವಶೀಕರಣ, ಕೆಲಸ ಸಮಸ್ಯೆ, ದುಡ್ಡಿನ ಸಮಸ್ಯೆ ಅಂತ. ಆ ಥರ ಇಲ್ಲಿ ನ್ಯಾಚುರಲ್ ಆಗಿ ಅಮೆಝಾನ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಮಾಡಿರೋ ಐಟಮ್ಗಳು ಇವೆಲ್ಲ. ಇದೇ ಜುಲೈ 29 ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತೀವಿ. ಲಕ್ಷಾಂತರ ಪ್ರಾಣಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ, ಮಸಾಯಿ ಮಾರಾಯಿಂದ ಸರಂಗಟಿ ನ್ಯಾಷನಲ್ ಪಾರ್ಕ್ಗೆ ಹೋಗೋ ಅದ್ಭುತವಾದ ಕ್ಷಣಗಳನ್ನ ನಿಮ್ಮ ಕಣ್ಣಾರೆ ನೋಡ್ತೀರಾ. ಈ ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಡ್ಬಂದ್ರೆ ಸಾಕು, ನಾವು ಸೀದಾ ನಿಮಗೆ ಕೀನ್ಯಾ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬಂದ್ಬಿಡ್ತೀವಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಐಟಮ್ಸ್ಗಳು, ಒಂದೊಂದು ಐಟಮು ಒಂದೊಂದಕ್ಕೆ ಉಪಯೋಗ. ಲೋಕಲ್ ವಯಗ್ರ ಆಗಿರ್ಬೋದು, ಅಥವಾ ಲವ್ ಪೋಷನ್ಸ್ ಆಗಿರ್ಬೋದು, ಮಾಟ ಮಂತ್ರ ವಶೀಕರಣ ಅಂತ ನಾವೆಲ್ಲ ಏನು ಮಾತಾಡ್ತೀವಲ್ಲ, ಅದಿನ್ನೂ ಪ್ರಾಕ್ಟೀಸ್ ಮಾಡ್ತಾರೆ. ತಗೊಂಬಂದು ತೋರಿಸ್ತಾ ಇದೀವಿ ನೋಡಿ, ಇದೆಲ್ಲ ತಗೊಂಡೋಗ್ಬಿಟ್ಟು ಅವ್ರು ಉಪಯೋಗಿಸ್ತಾರೆ. ವಾಟ್ ಈಸ್ ದಟ್ ಡೊನಾಲ್ಡ್? ವಾಟ್ ಈಸ್ ದಟ್? Actually, this is when the people just by accident drop in the herd, you became calm. It's gonna rescue. ತಲೆ ಕೂದಲು ಬರಕ್ಕೆ ಇದು ನ್ಯಾಚುರಲ್ ಅಮೆಝಾನ್ದು ತಲೆ ಕೂದಲು ಬರಕ್ಕೆ ಯೂಸ್ ಮಾಡ್ತಾರಂತೆ. ಒಂದೊಂದು ಡ್ರಾಪ್ ಹಾಕೊಂಡು ದಿನ ಯೂಸ್ ಮಾಡಿದ್ರೆ ಕೂದಲು ಬರುತ್ತಂತೆ. ಯಾರಿಗಾರು ಬೇಕಂದ್ರೆ ನೋಡಿ, ಒಂದು ಬಾಟ್ಲಿ ತಗೊಂಬರ್ತೀನಿ, ಬರೀ 250 ರೂಪಾಯಿ ನೋಡಿ. ಬರೀ ಅಮೆಝಾನ್ದು ರೂಟ್ಗಳೆಲ್ಲ ಬೇಕಾ, ಯಾರಿಗಾದ್ರೂ ಹೇಳಿ ತಗೊಂಬರ್ತೀವಿ. ಏನಿದು? ರಬ್ಬಿಟ್ with your finger, rub it with your finger. ಕ್ಯಾನ್ಸರ್ ಯೂಸ್ ಮಾಡೋದಂತೆ ಗುರು ಇದು. ಹೇಳಲ್ವಾ ಅಮೆಝಾನ್ ಅಲ್ಲಿ ಎಷ್ಟು Stronger. Now you have some lotion in your hand? Yeah. Okay, it's not working. I'm gonna show you with me. ಓಕೆ, ನಾನು ಲೋಷನ್ ಹಾಕೊಂಡಿದ್ದೀನಿ, ಏನೋ ವರ್ಕ್ ಆಗ್ತಿಲ್ವಂತೆ. ಉಜ್ಲಾನು ಉಟ್ಟಾಕ್ತೀವಾ, ವೈಟ್ ಹಾಕ್ತೀವಾ, ಲಾದರ್ ಬಂತು. ಸೋಪ್ This is good. For what? The lotion, this is good. Yeah, this is good. ಅವೇನೋ ಒಂಥರ ಹುಚ್ಚ ಸ್ಮೆಲ್. ಹುಚ್ಚೆ ಸ್ಮೆಲ್. This is for cancer. Yeah, the stomach. We have Stomach. ಅಲ್ಸರ್ ಇದ್ರೆ ಯೂಸ್ ಮಾಡೋದಂತೆ. Only 5 drops. The hot water in the spoon, drink it early morning. ಎಲ್ಲ ಆಯುರ್ವೇದ ಅದು. ಕರೆಕ್ಟ್, ಆಯುರ್ವೇದದ್ದು. ಸೊ ಏನೇ ಕಾಯಿಲೆ ಇದ್ರೂ ಕೂಡ ಅಮೆಝಾನ್ ಸಿಗುವಂತ ಮೆಡಿಸಿನ್ ಎಲ್ಲೂ ಸಿಗಲ್ಲ. ಸೊ ಈ ಜನರಿಗೆ ಮಾತ್ರ ಗೊತ್ತು, ಅದನ್ನ ತಗೊಂಬಂದು ಮಾಡ್ತಾರೆ. ಇವಾಗೆಲ್ಲ ಇಂಗ್ಲಿಷ್ ಮೆಡಿಸಿನ್ ಇನ್ನೂ ಪ್ರಾಕ್ಟೀಸ್ ಮಾಡಲ್ಲ ಅವರು, ಇದೇ ತರ ಪ್ರಾಕ್ಟೀಸ್ ಮಾಡಿದ್ವಿ ಮೆಡಿಸನ್. ಅವರು ಏನ್ ಬೇಕು ಹೇಳಿ ಎಲ್ಲ ಸಿಗುತ್ತೆ ಅಮೆಝಾನ್ ಅಲ್ಲಿ. ಹೊಟ್ಟೆ ನೋವು ಗಿಟ್ಟೆ ನೋವು ಇದ್ರೆ ಇದನ್ನ ಯೂಸ್ ಮಾಡ್ಕೊಬೋದು. This turn this. ಓಕೆ, ಈ ತರ ಆಯಿಲ್ ನ ಉಜ್ಜಿ ಈ ತರ ಮಾಡ್ತಾರಂತೆ ಗುರು.